ಮಂತ್ರಿ ಮಂತ್ರಿ ಇದ್ದ. ಅವನು ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನೆಗೆ ಕಾರಣ ರಾಜ ಎಂದು ಪ್ರಶ್ನಿಸಿದಾಗ ಮಂತ್ರಿ ಚುಮ್ಮಾಸವನ್ನು ಚುಮ್ಮಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲ್ಗೆಯನ್ನು ಉದ್ದಾ ಮಾಡಿ, ಮಹಾರಾಜರೇ, ಗಂಧರ್ವಸೇನೆ ತೀರಿಕೊಂಡರೆಂದು ಮೂರ್ಛೆ ಹೋದ. ರಾಜ ಒಡ್ಡಗಣ್ಣ ನಾಲ್ಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನೆ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ಎಲ್ಲರೂ ರಾಜ್ಯಾದ್ಯಂತ ಶೋಕಾಚರಣೆ ಮಾಡಬೇಕು ಎಂದು ಆಜ್ಞಾಪಿಸಿದ. ಮಂತ್ರಿಯ ಉಪಚಾರಕ್ಕೆ ವೈದ್ಯರನ್ನು ಕರೆಸಿ ಎಂದು ರಾಜ ಅಂತಃಪುರಕ್ಕೆ ಹೊರಟ. ಅಂತಃಪುರಕ್ಕೆ ಹೋಗಿ, ರಾಣಿಯರು, ನಿಮ್ಮ ದುಃಖಕ್ಕೆ ಕಾರಣವೇನೆಂದು ರಾಜ ಹೇಳಿದ. ಗಂಧರ್ವಸೇನೆ ತೀರಿಕೊಂಡರೆಂದು. ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಅಳುತ್ತಿದ್ದರು. ಆದ್ಮೇಲೆ ರಾಣಿಯ ಒಬ್ಬ ಸೇವಕಿಯಳು ಆಲೋಚನೆ ಮಾಡಿದಳು, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನೆ